ಒಂದ್ಸರಿ ತೋಟಕ್ಕೆ ಬಂದಿದ್ದೀವಿ. ಇವರೆಲ್ಲ ನನ್ನ ಫ್ಯಾಮಿಲಿ. ಮತ್ತೆ ಒಂದ್ಸರಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂತ. ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನನ್ನ ಜೊತೆಗೆ ನೀವು ಈ ತೋಟದಲ್ಲಿ ವಿಡಿಯೋದಲ್ಲಿ ಮುಂದುವರಿತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವರು ರೇಷ್ಮಾ ಅಂಥೇಳಿ, ಇವರು ನಮ್ಮ ಅತ್ತೆ ನಿಮಗೆ ಗೊತ್ತಿದ್ದಾರೆ, ತೆರೆಸತ್ತೆ ಅಂತೇಳಿ. ಇವರು ನಮ್ಮ ತಾಯಿಯವರು, ಇವರು ನಮ್ಮ ಅಕ್ಕ ರೀಟಕ್ಕ, ಇವರು ನಮ್ಮ ತಮ್ಮ. ಫ್ರೆಂಡ್ಸ್, ಈಗ ಬೆಳಗ್ಗೆ ಟಿಫನಿಗೆ ಚಿಕನ್ ಸಾಂಬಾರು ಮತ್ತು ಇಡ್ಲಿನ ತಂದಿದ್ದೀವಿ. ಈಗೆಲ್ಲ ತಿನ್ನೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಫ್ರೆಂಡ್ಸ್, ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಬಿರಿಯಾನಿ ಮಸಾಲೆ ಎಲ್ಲ ತೊಗೊಂಡಿದ್ದಾಗಿದೆ. ಈಗ ಬಿರಿಯಾನಿ ಮಾಡೋದು ಯಾವ ಥರ ಅಂತ ನೋಡೋಣ. ಈಗ ಮಸಾಲೆ ಒಂದೊಂದೇ ಹಾಕ್ತೀವಿ. ನೀವು ನೋಡಿರಿ, ಹಸಿಮೆಣಸು ಹಾಕ್ತಿದ್ದೀನಿ. ಹಸಿಮೆಣಸು ಹಾಕಿದ್ದೀನಿ. ಎಲ್ಲ ಡ್ರೈ ಆಗಬೇಕು. ಈಗ ಕಸ್ತೂರಿ ಮೆತ್ತಿ ಹಾಕ್ತೀರಿ ನೋಡಿ. ಕಸ್ತೂರಿ ಅಂತ ಕಸೂರಿ ಮೆಥಿ ನಾನು ಅದಕ್ಕೊಂದು ಏನಾದ್ರು ಬೇರೆ ಹೆಸರು ಇತ್ತು ಅಂತ ಸುಮ್ಮನೆ ಅದೇ ಕಸ್ತೂರಿ ಮೆಥಿ ಅಂತ. ಕಸ್ತೂರಿ ಮೆತ್ತಿ ಕೆಲವರು ಹೇಳ್ಬೋದೇನೋ, ಇರ್ಲಿ ಬಿಟ್ರೆ ಏನಾಗಲ್ಲ. ಐವರಿ ತೆತ್ತು ಸಂಗ್ಲ ಗೊತ್ತಿಲ್ಲ. ದೊಡ್ಡದಲ್ಲ ಮಾತಾಡ್ಬೋದು ಅವಳು. ಸ್ವಲ್ಪ ಅಕ್ಷರ ಇದಾಗತ್ತೆ. ಸ್ನೇಹಿತರೆ, ಈಗ 4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರೋದು. 1 2 3 4 ಸ್ಪೂನ್ ಇದಾಗಿದೆ. ಈಗ ಟೊಮೊಟೊನ ಸೇರಿಸ್ತಿದ್ದೀವಿ. ಈಗ ಟೊಮೊಟೊನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದರಲ್ಲಿ 2 kg ಅಂದರೆ 2 ಬಾಕ್ಸ್ ಬರುತ್ತೆ. 2 ಬಾಕ್ಸಿಗೆ 5 ಬಾಕ್ಸ್ ನೀರು ಹಾಕ್ತೀವಿ. ಟೊಮೊಟೊ ಎಣ್ಣೆ ಸಾಕಾಗಲ್ಲ, ಎಣ್ಣೆ ಸಾಕಾಗುತ್ತೆ. ಅದು ಕುದಿಲ್ಲ ಹಾಕೋದಲ್ಲ. ಈಗ ನನ್ನ ಕಣ್ಣರು ಇದಾಗ್ತಿದೆ. ಏನಾಗಲ್ಲ, ಸರಿ ಆಗ್ತದೆ. ತನಕ ಬಂದು ತೋಟದಲ್ಲಿ ಸೊಳ್ಳೆ ಕಟ್ಟಿಸ್ಕೊಂಡು ನಿಮಗೋಸ್ಕರ ಕಷ್ಟಪಡ್ತಾರೆ. ನಾವೇನು ಮಾಡಿದ್ದೀವಿ ಹೊರಗೆಲ್ಲಪ್ಪ ಉರಿ ಒಂದು ಸ್ವಲ್ಪ ಕಮ್ಮಿ ಆಯಿತಾ. ಸ್ನೇಹಿತರೆ, ಈಗಾಗಲೇ ನಾನು ಚಾನಲ್ ಶುರು ಮಾಡಿ 5 ವರ್ಷಗಳಾಗಿದೆ. ಸುಮಾರು ಸರಿ ಮನೇಲಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸ್ವಲ್ಪ ನನ್ನ ಕುಟುಂಬದವ್ರ ಜೊತೆಗೆ ಹೊರಗಡೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಸಂತೋಷವಾಗಿದ್ದು ಬರ್ತೀವಿ.
ಈ ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀವಿ. ತಪ್ಪೇನಾದರೂ ಇದ್ದರೆ ತಿದ್ಕೋಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ನೋಡ್ರಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಧನ್ಯ ಪುಡಿ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡರ್, ಖಾರದ ಪೌಡರ್, ಇಡೀ ಗರಂ ಮಸಾಲ ಆಯ್ತಲ್ಲ. ಈಗ ಚೆನ್ನಾಗಿ ತಿರ್ಸೋದು ಕೆಲಸ ಅಷ್ಟೇ. ಇದರಲ್ಲಿ 5 ಪಾವು ನೀರು ಹಾಕ್ಬೇಕು. 5 ಇದರಲ್ಲಿ 5 ನೀರು ಹಾಕ್ತೀನಿ. ಚಂದ ಗೂರಾಡ್ಬಿಟ್ಟು ಪಾತ್ರೆ ಅದು ಸಡ್ಲಾಗ್ಬಿಟ್ರೆ ಅಂತ ಚಂದ ಗೂರಾಡ್ಬೇಕು. ಹಾಂ ನೋಡಿದ್ದಾರೆ. ನೀರು ರೆಡಿ ಇದೆ. ಇನ್ನೊಂದು ಸ್ವಲ್ಪ ದಮ್ಲಾಗಬೇಕು. ಇನ್ನೊಂದು ಸ್ವಲ್ಪ ದಮ್ಲಾಗಬೇಕು. ಸ್ನೇಹಿತರೆ, 2 kg ಚಿಕನಿಗೆ 2 kgಯಷ್ಟು ರೈಸನ್ನು ಹಾಕಿರೋದು. ಮಸಾಲೆನ ತೋರಿಸಿದ್ದೀವಿ. ನಿಮ್ಮ ರುಚಿಗೆ ತಕ್ಕನಾಗೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ನೀವು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ. ಕಸೂರಿ ಮೇಥಿ ಮತ್ತು ಈರುಳ್ಳಿ, ಟೊಮೊಟೊ, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಪೌಡರು, ಆಮೇಲೆ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಹಸಿರು ಮೆಣಸಿನ್ಕಾಯಿ ಎಲ್ಲ. ದಯವಿಟ್ಟು ಒಂದು ಸ್ವಲ್ಪ ವೀಡಿಯೋನ ಸೂಕ್ಷ್ಮವಾಗಿ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಮೊದಲೇ ಕೂಡ ಕೇಳಿದ್ದೀನಿ, ಈಗಲೂ ಕೂಡ ಕೇಳ್ತಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ. ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ